ನಮ್ಮೆಲ್ಲರ ನೆಚ್ಚಿನ ಅಭಿಮಾನದ ಅಭಿನಯ ಸರಸ್ವತಿ ಬಿ ಸರೋಜಾದೇವಿಯವರ ವೈಕುಂಠ ಸಮಾರಾಧನೆ ಇವತ್ತು ನಡೀತಿದೆ. ಅವರ ಕುಟುಂಬದವರು ಅವರ ಒಂದು ಸಮಾಧಿಯ ಬಳಿ ಎಲ್ಲ ಪೂಜೆ ಪುರಸ್ಕಾರ ಎಡೆಯನ್ನು ಇಟ್ಟು ಪೂಜೆಯನ್ನು ಮುಗಿಸಿ ಇವತ್ತು ವೈಕುಂಠ ಸಮಾರಾಧನೆ ಕಾರ್ಯಕ್ರಮ ಅವರ ನಿವಾಸದಲ್ಲಿ ನಡೀತಿರುವಂಥದ್ದಿದೆ. ಇಲ್ಲಿ ನಾನು ಬಂದು ಅವರಿಗೆ ಗೌರವವನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡಿ ಇವತ್ತೆಲ್ಲ ಗಣ್ಯಮಾನ್ಯರು ಎಲ್ಲರೂ ಇಡೀ ನಾಡಿನ ಎಲ್ಲ ಅವರ ಅಭಿಮಾನಿಗಳು ವಿವಿಧ ಭಾಗದಿಂದ ಬೇರೆ ಬೇರೆ ರಾಜ್ಯದಿಂದ ಎಲ್ಲರೂ ಬಂದಿದ್ದಾರೆ, ಅವರಿಗೆ ಗೌರವ ಸಲ್ಲಿಸ್ತಾ ಇದ್ದಾರೆ. ನಿಜಕ್ಕೂ ಅವ್ರು ಯಾವಾಗಲೂ ಜೀವಂತವಾಗಿ ನಮ್ಮ ಜೊತೆ ಇರ್ತಾರೆ. ವಿಶೇಷ ಏನಂದರೆ ಸಿನಿಮಾ ನಟರದು ಅವರ ನಟನೆ ಮಾಡಿರೋಂಥ ಸಿನಿಮಾ ಯಾವಾಗಲೂ ಜೀವಂತವಾಗಿರುತ್ತೆ. ಹಾಗಾಗಿ ಯಾವತ್ತೂ ಅವ್ರನ್ನ ಕಳ್ಕೊಳ್ಳಲ್ಲ. ಅವರ ನಟನೆ, ಅವರ ಅಭಿನಯ, ಅವರ ಸಂದೇಶಗಳು ಯಾವಾಗಲೂ ಜೀವಂತವಾಗಿರುತ್ತೆ. ಬಿ ಸರೋಜಾದೇವಿಯವರ ಒಂದು ಗೌರವಾರ್ಥ ಪದ್ಮಭೂಷಣ ಪಡೆದಂಥವ್ರು. ಅವರ ಗೌರವಾರ್ಥವಾಗಿ ನೆನಪನ್ನಾರ್ಥವಾಗಿ ನಾವು ಇಂದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡೋವಂಥದ್ದಾಗುತ್ತೆ. ಅವರ ಹೆಸರಲ್ಲಿ ಸರ್ಕಾರನೂ ಮತ್ತು ನಾವಿಲ್ಲಿ ಸ್ಥಳೀಯವಾಗಿಯೂ 11ನೇ ಮೇನನ್ನು ನಾಮಕರಣ ಮಾಡೋವಂಥ 11ನೇ ಮುಖ್ಯ ರಸ್ತೆಗೆ ಅವರ ಹೆಸರನ್ನು ನಾಮಕರಣ ಮಾಡೋದು. ಯಾಕೆಂದರೆ ಬೇರೆ ಬೇರೆ ಎಲ್ಲ ನಾಮಕರಣ ಆಗಿದೆ, ಈ ಜಾಗ ಒಂದು ಉಳಿದಿರುವಂಥದ್ದು ಅವರ ಹೆಸರಿನಲ್ಲಿ ನಾಮಕರಣ ಮಾಡೋವಂಥದ್ದು. ಅವರ ಪ್ರೇರೇಪಣೆ ಸದಾಕಾಲ ನಮಗೆಲ್ಲ ಇದ್ದು ಅಂಥ ಚಿತ್ರನಟರು ಕನ್ನಡ ಸಿನಿಮಾ ರಂಗಕ್ಕೆ ಇಡೀ ದೇಶದ ನಮ್ಮ ವಿಶೇಷವಾಗಿ ನಾವು ನಮ್ಮ ನಾಡಿನ ಬಗ್ಗೆ ನಾವು ಹೆಚ್ಚು ಅಭಿಮಾನ ಇರುವಂಥದ್ದಿದೆ. ಇನ್ನು ಹಲವಾರು ಒಳ್ಳೊಳ್ಳೆ ಪ್ರತಿಭೆಗಳು ಬಂದಿದ್ದಾರೆ. ಇನ್ನು ಒಳ್ಳೆ ಪ್ರತಿಭೆ ಬರಲಿ. ನಮ್ಮ ಭಾಷೆ ಸದೃಢವಾಗಿ ಬೆಳಿಬೇಕು, ನಮ್ಮ ಸಂಸ್ಕೃತಿ ಸದೃಢವಾಗಿ ಬೆಳಿಬೇಕು. ನಮ್ಮ ನಾಡು ಇನ್ನು ಸಾಫ್ಟ್ ಪವರ್ ಅಂತ ಏನು ಹೇಳ್ತೀವೋ, ಸಾಫ್ಟ್ ಪವರ್ಗಿರೋಷ್ಟು ಪವರ್ ಯಾವ ಹಾರ್ಡ್ ಪವರ್ಗೂ ಇರಲ್ಲ. ಹಾಗಾಗಿ ಸಾಫ್ಟ್ ಪವರು ಸಿನಿಮಾ ರಂಗ. ಹಾಗಾಗಿ ಈ ನಾಡನ್ನು ಇನ್ನೂ ಚೆನ್ನಾಗಿ ಬಿಂಬಿಸುವಂಥದ್ದು, ನಮ್ಮ ನಾಡಿನ ಭಾಷೆ, ಸಂಸ್ಕೃತಿ, ಆಚಾರ ವಿಚಾರ ಇವೆಲ್ಲವೂ ಬಲಿಷ್ಠವಾಗಿ ಬಿಂಬಿಸಲಿ ಒಳ್ಳೆಯ ಚಿತ್ರನಟಿಯರು. ನಮ್ಮ ಬಿ ಸರೋಜಾದೇವಿ ಅವರ ದಾರಿಯಲ್ಲೇ ಹಲವಾರು ನಟಿಯರು ಬರಲಿ ಅಂತನೂ ಅವರ ಒಂದು ಸ್ಮರಿಸ್ಕೊತಾ ಅವರ ಸ್ಮರಣೆ ನಿಜಕ್ಕೂ ಅಥವಾ ಅವರ ಬದುಕನ್ನು ಸಾರ್ಥಕವಾಗಿದ್ದರೆ ಅಂಥ ವ್ಯಕ್ತಿಗಳು ಇನ್ನೂ ಬರಲಿ ಅಂತನೂ ಮತ್ತೊಮ್ಮೆ ಅವರು ಸಹ ಹುಟ್ಟು ಬರಲಿ ಅಂತನೂ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.